ದಿಗ್ಗಜರು ನಮ್ಮ ಮುಂದೆ ಅಸೋಸಿಯೇಷನ್ ಅಲ್ಲಿ ನಾಟಕಗಳನ್ನು ಆಡಿಸಿ ಮರೆಯಲಾಗದಂತಹ ನಾಟಕಗಳನ್ನೆಲ್ಲ ಆಡಿಸಿದ್ದಾರೆ. ನಾವು BR ಮಂಜುನಾಥ್ ನಾಟಕಗಳ ರಚನೆ, ನಿರ್ದೇಶನ, ರಂಗಸಜ್ಜಿಕೆ, ಹಿನ್ನೆಲೆ ಸಂಗೀತ ಹಾಗೂ ಇನ್ನಿತರ ಪಾಠಗಳನ್ನು ಸಹಿಸಿಕೊಂಡು ಅಪಾರ ಯಶಸ್ವಿ ನಾಟಕಗಳನ್ನು ಆರಿಸಿ ಬಹಳ ಜನಪ್ರಿಯರಾಗಿದ್ದಾರೆ. ಇವರ ನಾಟಕಗಳಲ್ಲಿ ಸಾಮಾಜಿಕ ಕಳಕಳಿ, ವಿದ್ಯಾಭ್ಯಾಸ, ನ್ಯಾಯ, ಪತ್ರಿಕಾ ಪ್ರಪಂಚ, ರೈತರ ಪಾಡು, ರಾಜಕೀಯ ಭ್ರಷ್ಟ ವ್ಯವಸ್ಥೆ ಅಲ್ಲದೆ ಸಮಾಜದಲ್ಲಿ ನಡೆಯುತ್ತಿದ್ದ ವ್ಯವಸ್ಥೆಗಳ ಬಗ್ಗೆ ಅವರೇ ಸ್ವತಃ ಬರೆದು ನಿರ್ದೇಶಿಸಿ ಹಣವನ್ನು ಹಾಕಿ ಬೇರೆ ಬೇರೆ ಕಡೆ ಪ್ರದರ್ಶನಗಳು ನೀಡಿ ಹೆಸರು ಗಳಿಸಿದ್ದಾರೆ. ರಂಗದ ಮೇಲೆ ಬೆಂಕಿಯ ದೃಶ್ಯವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತಂದ ಹೆಗ್ಗಳಿಕೆ ನಮ್ಮ ಡಾಕ್ಟರ್ ಮಂಜುನಾಥ್ರವರದು. ಇಂದು ನಮ್ಮ ಈ ಬೆಂಗಳೂರಿನ ಕಾರ್ಯಕ್ರಮವನ್ನು ಶುರು ಮಾಡುತ್ತೇವೆ. ಈಗ ನಿಮ್ಮ ಮುಂದೆ ಮುದ್ದು ಗಣಪ. ಮುದ್ದು ಗಣಪ ಇಂದು ನಾವು ಕೂಡುವ ಬನ್ನಿರಿ ಮೈಸೂರು ಅಸೋಸಿಯೇಷನ್. ಇಂದು ನಾವು ಕೂಡುವ ಮರೆಯಾದ ಗೆಳೆಯ ಗೆಳತಿಯರನ್ನು ನಾವು ನೆನೆಯುವ. ಮರೆಯಾದ ಗೆಳೆಯ ಗೆಳತಿಯರನ್ನು ನಾವು ನೆನೆಯುವ. ಬನ್ನಿರಿ ಮುಂಬೈಯಲ್ಲಿ ಇಂದು ನಾವು ಸೇರುವ. ಬನ್ನಿರಿ ಮುಂಬೈಯಲ್ಲಿ ಇಂದು ನಾವು ಸೇರುವ. ಮರೆಯಾದ ಗೆಳೆಯ ಗೆಳತಿಯರನ್ನು ನಾವು ನೆನೆಯುವ. ಮರೆಯಾದ ಗೆಳೆಯ ಗೆಳತಿಯರನ್ನು ನಾವು ನೆನೆಯುವ. ಬನ್ನಿರಿ ಮುಂಬೈಯಲ್ಲಿ ಇಂದು ನಾವು ಸೇರುವ. ಮರೆಯಾದ ಗೆಳೆಯ ಗೆಳತಿಯರನ್ನು ನಾವು ನೆನೆಯುವ. ಬನ್ನಿರಿ ಮುಂಬೈಯಲ್ಲಿ ಬನ್ನಿರಿ. ಬನ್ನಿರಿ ಮುಂಬೈಯಲ್ಲಿ ಬನ್ನಿರಿ. ಬನ್ನಿರಿ ಮುಂಬೈಯಲ್ಲಿ ಬನ್ನಿರಿ. ಮೊದಲಿಗೆ
ಜನಕ್ಕೆಲ್ಲ ನಮ್ಮ ನಮನ. ಹೇಳ್ತೀನಿ ಕೇಳೋ ಗೆಳೆಯ ನಿನ್ನ ಮುಂದ ಕಥೆಯೊಂದ, ನನ್ನ ಮುಂದ ಕುಂದ್ರ ಹಿಂಗ ಜಗಮನ. ಗಿರಿಯಗ ಗಿರಿಯಗ माझा केसानग मालील फुलेग तापा वाजू सन्मानता वाऱ्याने घेतायचे पान नाकान जीवराणी गळ्या घालून सोन्यात मणी मीनच नाकान जीवराणी गळ्या घालून सोन्यात मणी कोळी वाडाची मीघराणी नस पुनवेला नाचून करते मोजा डोंगर दर्याचा राजा डोंगर दर्याचा राजा वल्लवडे नटवा हो वल्लवडे रामा वल्लवडे नटवा हो वल्लवडे रामा ತ್ರಿವೇಣಿಯವರ ಅಪಸ್ವರ ಹಾಗೂ ಅಪಜಯ ಈ ಎರಡು ಕಾದಂಬರಿಗಳನ್ನು ಆಧರಿಸಿ ಡಾಕ್ಟರ್ ಮಂಜುನಾಥ್ರವರು ಬರೆದ ನಾಟಕ ಬಿಸಿಲು ಕುದುರೆ. ಡಾಕ್ಟರ್ ಆಗಬೇಕು ಎನ್ನುವ ಆಸೆ ಮನಸ್ಸಲ್ಲಿ ತುಂಬಿರುವಾಗ ಮನಸ್ಸಿಲ್ಲದೆ ಮದುವೆ ಮಾಡಿಕೊಂಡು ಪಟ್ಟಣದಿಂದ ಹಳ್ಳಿಗೆ ಬಂದ ಹುಡುಗಿ ಮೀರಾಳ ಕಥೆ ಇದು. ಇಲ್ಲಿ ಮಗುವನ್ನು ಕಳೆದುಕೊಂಡು ಗಂಡನಿಗೆ ಒತ್ತಾಯ ಮಾಡಿ ಎರಡನೇ ಮದುವೆಯನ್ನು ಮಾಡಿಸಿ ಡಾಕ್ಟರ್ ಆಗಲು ಪಟ್ಟಣಕ್ಕೆ ಹೋಗುತ್ತಾಳೆ ಮೀರಾ. ಅವಳು ತನ್ನ ಗಂಡನ ಪ್ರೀತಿಯನ್ನು ಅರಿವು ಅವಳಿಗೆ ಮೂಡಿದಾಗ ಹೊತ್ತು ಮೀರಿ ಹೋಗಿರುತ್ತದೆ. ಕಿತ್ತು ಹೋದ ಸಂಸಾರದ ವ್ಯಥೆ, ಎಳೆ ವಯಸ್ಸಿನ ತಂಗಿ ವೆಂಕೋಳು ಅವಳ ಕಣ್ಣು ಮುಂದೆ ಕನ್ನಡಿ ಹಿಡಿದಾಗ ಅವಳಿಗಾದ ಒಂದು ವ್ಯಥೆಯ ಕಥೆಯೇ ಬಿಸಿಲು ಕುದುರೆ. ಈಗ ನಿಮ್ಮ ಮುಂದೆ ಪ್ರಾಣನಾದ್ರೂ ಬಿಡ್ತಾನೆ. ಅವನ್ ಪ್ರೀತಿಯ ಆಳ ನನಗ್ ಗೊತ್ತು. ನೀವಿಲ್ದೆ ಅವನ್ ಹ್ಯಾಗ್ ಆಗೋಗಿದ್ದಾನೆ ನೀರಕ್ಕ, ಎಷ್ಟು ಬಡವಾಗೋಗಿದ್ದಾನೆ. ಒಂದ್ಸಲಿ ಕಣ್ಣೆತ್ ನೋಡಿ, ನಿಮಗೋಸ್ಕರ ಅಲ್ದೇ ಇದ್ರು ಅವನಿಗೋಸ್ಕರನಾದ್ರೂ ಅವನನ್ನ ಪ್ರೀತಿಸಿ ಮೀರಕ್ಕ. ನಾನೇನು ಅವನನ್ನ ದ್ವೇಷಿಸಲ್ಲ ಅಂತ ನಿನಗೆ ಗೊತ್ತು ಬೇಕು. ನೀವು ಅವನನ್ನ ಬಿಟ್ಟಾದ್ರೂ ಓದ್ ಮುಂದುವರಿಸ್ಬೇಕೆ? ನಿಮ್ ಕೈಯಲ್ಲಿ ವಜ್ರ ಇಟ್ಕೊಂಡು ನೀವ್ ಗಾಜಿನ ಚೂರಿ ಹಂಬಲಿಸ್ತಾ ಇದ್ದೀರಾ. ಬೇಕು. ದೂರದ ಊರಲ್ಲಿ ನಿಗರ ಮನೆಯಲ್ಲಿ ನೂರಾರು ಗೆಳತಿಯರ ಜೊತೆಯಲ್ಲಿ ದೂರದ ಊರಲ್ಲಿ ನಿಗರ ಊರಿನ ಗೌಡ ಹಾಗೂ ಅವನ ಬಂಟ ಸೇರಿ ಸಂಚು ಮಾಡಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ರೈತರ ಜಮೀನನ್ನೆಲ್ಲ ತಮ್ಮ ವಶಕ್ಕೆ ತೆಗೆದುಕೊಂಡಿರುತ್ತಾರೆ. ಎದುರಾದ ಎಲ್ಲರನ್ನೂ ಮುಗಿಸಿಯೇ ಬಿಡುತ್ತಾರೆ. ಕೊನೆಗೆ ಹಳ್ಳಿಯವರೆಲ್ಲ ರೊಚ್ಚಿಗೆದ್ದು ಅವರನ್ನೇ ಮುಗಿಸಿಬಿಡುತ್ತಾರೆ. ಇದು ಬಿತ್ತಿ ಬೆಳೆದು ರೈತರು ಪತ್ರ ಬಳಸ್ಕೊಂಡಿದ್ರೆ ಅದೇನಾಗ್ತದೆ? ಅವ್ರ ಜಮೀನೆಲ್ಲ ನಮ್ ಕಂಟ್ರೋಲ್ ಇಲ್ವಾ?
ನೋಡ್ರೆ ಕಾಲ ಯಾವಾಗ್ಲೂ ನಮ್ ಕಡೆಗೆ ಇರಾಕಿಲ್ಲ. ಇವತ್ತು ದುಡ್ಡು ಕೊಟ್ಟು ಪತ್ರ ಬರ್ಸ್ಕೊಂಡ್ಮೇಲೆ ಅವ್ರು ಎತ್ತಗಾರ ಹೋಗ್ಲಿ, ಆದ್ರೆ ಕೇಸ್ ಬಿಲ್ಡಪ್ ಮಾಡಕ್ಕೆ ನೀವು ಚೀಫ್ ಮಿನಿಸ್ಟರ್ಗೆ ಒಂದು ಪತ್ರ ಬರೀಬೇಕು. ಏನಂತ? ಇತ್ತೀಚೆಗೆ ಈ ಊರಲ್ಲಿ ಕೊಲೆ, ಸುಲಿಗೆ, ದರೋಡೆ, ಕಳ್ತನ ಎಲ್ಲ ಹೆಚ್ಚಾಗವೆ, ನಕ್ಸಲೈಟ್ ಹಾವಳಿ ಕೂಡ ಹೆಚ್ಚಾಗತ್ತೆ ಅಂತ. ಆದ್ರೆ ಕೊಲೆ ಸುಲಿಗೆ ಇಲ್ಲಿ ಎಲ್ಲಾಗಿದೆ? ನೋಡ್ರೆ ಅದೆಲ್ಲ ಪೊಲೀಸ್ ರೆಕಾರ್ಡ್ ತೋರಿಸ್ತೈತೆ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಬ್ಯಾಟೆ ಆಡಿದರು ಹುಲಿಯ ಬ್ಯಾಟೆ ಆಡಿದರು, ಬ್ಯಾಟೆ ಆಡಿದರು ಹುಲಿಯ ಬ್ಯಾಟೆ ಆಡಿದರು. ಅದು ಜಗದ ಹುಲಿಯಾದು, ಜಗದ ಹುಲಿಯಾದು, ಜಗದ ಹುಲಿಯಾದು, ಜಗದ ಹುಲಿ ಒಂದೇ ಏಟಿಗೆ ತುಂಡು ತುಂಡು ಮಾಡಿದರು. ಬ್ಯಾಟೆ ಆಡಿದರು ಹುಲಿಯ ಬ್ಯಾಟೆ ಆಡಿದರು, ಬ್ಯಾಟೆ ಆಡಿದರು ಹುಲಿಯ ಬ್ಯಾಟೆ ಆಡಿದರು. ಅಲ್ಲದೆ ವಿವಿಧ ಸಂಗೀತ ಗೀತೆ ಹಾಡುವ ಕಾರ್ಯಕ್ರಮಗಳು ನಡೆಯುತ್ತಿತ್ತು. ಕನ್ನಡ ಬರದೇ ಇದ್ದವರು ಸಹ ಕನ್ನಡ ಭಾಷೆ ಕಲಿಯುವ ಒಂದು ಕಲಿತು ಹಾಗಾಯಿತು. ಅದರ ಒಂದು ತುಣುಕು ಈಗ ನಮ್ಮ ಮುಂದೆ ಗಂಧದ ನೆರಿಗೆಯೊಡೆ. ಗಂಧಾದ ನೆರಿಗೆಯೊಡೆ, ಗಂಧಾದ ನೆರಿಗೆಯೊಡೆ, ಜಗಳೂರಿನ ಬಿಟ್ಟೋಳೆ, ತಿರುಗೆಜ್ಜೆ ಊರಿನ ಮಡಿಲಾಗೆ ತಿರಿ. ಗಂಧಾದ ನೆರಿಗೆಯೊಡೆ, ಗಂಧಾದ ನೆರಿಗೆಯೊಡೆ, ಗಂಧಾದ ನೆರಿಗೆಯೊಡೆ, ಜಗಳೂರಿನ ಬಿಟ್ಟೋಳೆ, ತಿರುಗೆಜ್ಜೆ ಊರಿನ ಮಡಿಲಾಗೆ ತಿರಿ. ಗಂಧಾದ ನೆರಿಗೆಯೊಡೆ. ಬರುವಾಗ ನೀನಡ್ಡೆ ಬರುವಾಗ ಹೂವಿನ ಮ್ಯಾಲೊಂದಗಲೇ ತಿರಿ. ಗಂಧಾದ ನೆರಿಗೆಯೊಡೆ, ಗಂಧಾದ ನೆರಿಗೆಯೊಡೆ, ಗಂಧಾದ ನೆರಿಗೆಯೊಡೆ, ಬೆಂಗಳೂರಿನ ಯಾವ ಊರಿನ ಸರದಾರ ಬಂದಾನು ಸೌವಾರ, ಯಾವೂರಿನ ಸರ್ದಾರ ರತ್ನದ ಕುಚ್ಚಿನ ಪೌಡ. ಕೊರಳಿಗೆ ಮಲ್ಲಿಗೆ ಲಾಲಿ ಜೋಲಾಲಿ ಜೋಲಾಲಿ ಜೋ ಜೋ ದಾರೆ ಓ ಓ ಸೂವಿಸುವಾಲೆ ಸೋಲೆ, ದೋಣಿಸುವಾಲೆ ಮೇಲೆ, ಜಾನೆ ಗಣ್ಣೀರ ಜೋಲೆ. ಜಲಲ ಜಲಲ ಜಲಧಾರೆ, ಜಲಲ ಜಲಲ ಜಲಧಾರೆ, ನನ್ನ ಜೊತೆಯಾಗಿ ಹಾಡು ಹಾಯಾಗಿ ಕೋಗಿಲೆ, ಹಾಡೇ ಕೋಗಿಲೆ. ನಾಳ ಹಿಮ್ಮೇಳ ಮೇಳ ಮುಮ್ಮೇಳ ನೀನೆ ನವಿಲೆಯಾಡಲೆ, ಬಿಂಕ ಬಿನ್ನಾಣ ಬೆಳಗುಗೆ ಗುಮಾನ ಬಲ್ಲೆ ಅಂಬಾರೆ ಬಾಳೆ. ಸ್ಕೂಲ್ ಇನ್ಸ್ಪೆಕ್ಟರ್ ಒಬ್ಬರು ಶಿಸ್ತಿಗಾಗಿ ಹಳ್ಳಿಯಿಂದ ಬಂದಾಗ ಬಡ ಮೇಷ್ಟ್ರಗಳ ಪಾಡು, ಆ ಹಳ್ಳಿಯ ಸ್ಕೂಲ್ನಲ್ಲಿ ಮಾಡುತ್ತಿದ್ದ ಪಾಠದ ವೈಖರಿ, ಇದನ್ನೆಲ್ಲ ಪರಿಣಾಮಕಾರಿಯಾಗಿ ಅರ್ಥಪೂರ್ಣವಾಗಿ ಹಾಗೂ ಹಾಸ್ಯಮಯವಾಗಿ ನಾಟಕ ರೂಪದಲ್ಲಿ ನಮ್ಮ ಡಾಕ್ಟರ್ BR ಮಂಜುನಾಥ್ ಅವರು ಮಾಡಿದ್ದಾರೆ. ಈಗ ನಿಮ್ಮ ಮುಂದೆ ಹೂಗಿಡದಲ್ಲಿ ಹೂವರಳಿರುವ ದೃಶ್ಯ. ದೊಡ್ಡ ಸಾಯ್ಬ್ರು ಬರ್ತಾವ್ರೆ, ಪುಸ್ 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 ಅಂತಾವ್ರೆ. ದೊಡ್ಡ ಸಾಯ್ಬ್ರು ಬರ್ತಾವ್ರೆ, ಪುಸ್ 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 ಅಂತಾರೆ. ಕೋಟಿ ಇಲ್ದೆ ಬರಿ ಮಾತಾಗಿ ಡಮ್ 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 ಹೊಡಿತಾರೆ. ದೊಡ್ಡ ಸಾಯ್ಬ್ರು ಬರ್ತಾವ್ರೆ, ಪುಸ್ 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 ಅಂತಾವ್ರೆ. ದೊಡ್ಡ ಸಾಯ್ಬ್ರು ಬರ್ತಾವ್ರೆ, ಪುಸ್ 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 ಅಂತಾವ್ರೆ. ಗೀಟ ಗೀಟ ಹಾಕೋರಲ್ಲ, ಪಂಚೆ ಗಿಂಚೆ ಕಟ್ಟೋರಲ್ಲ. ಗೀಟ ಗೀಟ ಹಾಕೋರಲ್ಲ, ಪಂಚೆ ಗಿಂಚೆ ಕಟ್ಟೋರಲ್ಲ. ತಲೆ ನಟು ಕಾಲ ಕೂಟು ಚಪ್ಪಟ್ ಚಪ್ಪಟ್ ನಡಿತಾರೆ.
ಈಗ ಶ್ಯಾಮಲಾ ದಂಡಕ ನೃತ್ಯ ರೂಪಾಂತಕ. ಖ್ಯಾತ ಕವಿ ಕಾಳಿದಾಸನ ಕಥೆ. ವಿದ್ಯಾವಂತೆ ಗುಣವಂತೆಯಾದ ರಾಜಕುಮಾರಿ ಮದುವೆಗೆ ಮಂತ್ರಿ ಮಗನನ್ನು ತಿರಸ್ಕರಿಸಿದಾಗ ಮಂತ್ರಿ ಸೇಡು ತೀರಿಸಿಕೊಳ್ಳಲು ಅವಳಿಗೆ ಒಬ್ಬ ದಟ್ಟ ಕುರುವನೊಂದಿಗೆ ಮದುವೆ ಮಾಡುತ್ತಾರೆ. ಆ ನಿಜ ಆಕೆಗೆ ಆ ದಿನ ರಾತ್ರಿ ತಿಳಿಯುತ್ತದೆ. ಆಗ ಅವಳು ತನ್ನ ಗಂಡನಿಗೆ, ನೀನು ಕಾಳಿ ಮಾತೆಗೆ ಶರಣಾಗು ಎಂದು ಹೇಳುತ್ತಾಳೆ. ಆ ಕುರುವ ಕಾಳಿ ಮಾತೆಗೆ ಬೇಡಿಕೊಂಡು, ನನಗೆ ವಿದ್ಯೆ ಕೊಡು ಅಂತ ಕೇಳ್ತಾನೆ. ಅದೇ ಈಗ ದೃಶ್ಯ ಶ್ಯಾಮಲ ದಂಡಕ. ಓ ವಸುಮತಿ ಸುತೆ ಜಾನಕಿ ಮುಖದೊಳು ಹಸೆಗೆ ಬಾರಿ ಸುಂದರಿ, ಹಸೆಗೆ ಬಾರಿ ಸುಂದರಿ. ಓ ವಸುಮತಿ ಸುತೆ ಜಾನಕಿ ಮುಖದೊಳು ಹಸೆಗೆ ಬಾರಿ ಸುಂದರಿ. ಕಾಂತಾಮಣಿ ನಿನ್ನನು ಚಿಂತಾಮಣಿ ಪೀಠಕ್ಕೆ, ಕಾಂತಾಮಣಿ ನಿನ್ನನು ಚಿಂತಾಮಣಿ ಪೀಠಕ್ಕೆ, ಸಂತೋಷದಿ ಕರೆವೆವು. ಓ ವಸುಮತಿ ಸುತೆ ಜಾನಕಿ ಮುದದೊಳು ಹಸೆಗೆ ಬಾರಿ ಸುಂದರಿ, ಹಸೆಗೆ ಬಾರಿ ಸುಂದರಿ. ಏತಿದಾರು ಮೋತಿನಾರತಿಯ ಸೇರಿದ ಜಗಮನೆಯನೇತಿದಾರು ಮೋತಿನಾರತಿಯ. ಚಿನ್ನದ ತಟ್ಟೆಯೊಳು ರನ್ನ ರನ್ನಾದ ರತಿಯು ಮಾಡಿ, ಚಿನ್ನದ ತಟ್ಟೆಯೊಳು ರನ್ನ ರನ್ನಾದ ರತಿಯ ಮಾಡಿ. ವಿಜೇತ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚೆನ್ನಮ್ಮನ ಕಥೆ ಅಂತ ಒಂದು ಸಣ್ಣ ಕಾದಂಬರಿಯನ್ನು ಡಾಕ್ಟರ್ ಮಂಜುನಾಥ್ ಅವರು ಬೆಂದಕಾಳೂರು ಎಂಬ ನಾಟಕವನ್ನು ಬರೆದು ನಿರ್ದೇಶಿಸಿದರು. ಹಳ್ಳಿಯಿಂದ ಹುರುಪು ಆಸೆಗಳಿಂದ ಮಿಲ್ ಕಾರ್ಮಿಕನನ್ನು ಮದುವೆಯಾಗಿ ಬೆಂಗಳೂರಿಗೆ ಬಂದ ಚೆನ್ನಿ ಇಲ್ಲಿ ಕಾರ್ಮಿಕರ ಜೀವನ, ಸ್ಟ್ರೈಕು, ಕುತಂತ್ರಗಳು ಎಲ್ಲವನ್ನೂ ಅನುಭವಿಸಿ ಯಾತನೆಗೊಂಡು ಜೈಲಿಗೂ ಹೋಗಿ ಕಡೆಗೆ ಮಗುವನ್ನೂ ಕಳೆದುಕೊಂಡು ನಿರಾಸೆಯಾಗಿ ಹಳ್ಳಿಗೆ ಹಿಂದಿರುಗುವ ಕಥೆ ಬೆಂದಕಾಳು. ಅವ್ವ, ಊರಿಗೆ ಹೋಗೋದಾದ್ರೆ ನೀನೇ ಹೋಗವ್ವ, ನಾ ಬರಕ್ಕಿಲ್ಲ. ಉಂಟೆ ಅಮ್ಮಯ್ಯ, ಗಂಡ ಹೋಗೇ ಬಿಟ್ಟ ಅನ್ನಕ್ಕೂ ಇನ್ನೂ ಯಾಕ ಬರ್ತಿದ್ದು? ಸಿಟ್ಟಲ್ಲವ್ವ, ಸಿಟ್ಟಲ್ಲ. ಯಾರಿನ್ ಹೋಗಿ ನೋಡೋದು ಅಂತ ಮನಸ್ಸಿಗೆ ಬೇಸರ. ಮಕ ಅದೇ, ಆದರೆ ಮನ್ಸ ಬೇರೆ. ಅವತ್ತೇ ಹೋದ ಕಡವ ನಿನ್ನ ಅಳಿಯ, ನಂಗಿಟ್ಟೆಲ್ಲ ಆಗ್ಬಿಡ್ತು. ವರಕವಿ ಬೇಂದ್ರವರ ನಾಟಕ ಜಾತ್ರೆ. ಇದನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅಳವಡಿಸಿ ಅಸೋಸಿಯೇಷನ್ ಅಲ್ಲದೆ ಅನೇಕ ಕಡೆ ಪ್ರದರ್ಶನಗಳನ್ನು ನೀಡಿದ್ದಾರೆ. ಇದು ಒಂದು ಜನಪ್ರಿಯವಾದ ನಾಟಕ. ಪ್ಲೇಗು ಬಂದ ಕಾಲದಲ್ಲಿ ಆ ಊರಿನ ರಾಜ ಜಾತ್ರೆ ನಡೆಯಲೇಬೇಕು ಎಂಬ ಹಠ ಹಿಡಿದ ಕಥೆ ಜಾತ್ರೆ. ಮಂತ್ರಿಗಳೇ, ಊರಲ್ಲಿ ಪ್ಲೇಗೂ ಇಲ್ಲ, ಜಾತ್ರೆ ನಡೆಯಲೇಬೇಕು. ಜಾತ್ರೆ ನಿಂತರೆ ಸಂಸ್ಥಾನದ ನಾಡಿಯೇ ನಿಂತಂತೆ. ಜಾತ್ರೆ ನಡೆಯದಿದ್ದರೆ ಸಾವಿರಾರು ರೂಪಾಯಿ ಬರುವುದಿಲ್ಲ. ದುಡಿಯೋರು ಸಂಬಳ ಇಲ್ಲದೆ ಸಾಯ್ಬೇಕು, ಪೂಜೆ ಇಲ್ಲದೆ ಆ ದೇವರು ಸಾಯ್ಬೇಕು. ಇದೆಲ್ಲ ಏನು ಬೇಡ, ಪ್ಲೇಗೂ ಇಲ್ಲ. ಜಾತ್ರೆ ಮುಗಿಯುವವರೆಗೆ ಯಾರು ಊರು ಬಿಡುಕೂಡದು ಅಂತ ತಂಗುರ ಸಾರಿಸಿ. ಆಗಲಿ ಪ್ರಭು. ಕೇಳ್ರಪ್ಪ, ಕೇಳ್ರೆ. ರಾಜಾಜ್ಞೆ. ಊರಲ್ಲಿ ಪ್ಲೇಗೂ ಇಲ್ಲ.
ಹಗ್ಗವೇ ತನ್ನಿ ತೆಂಗಿನ ಕಾಯಿ ತನ್ನಿ ಹೊಂಬಾಳೆ ತನ್ನಿ ಕಳಸಕ್ಕೆ ಹೊಂಬಾಳೆ ತನ್ನಿ ಅವ್ವನ ಹರಿಗಾವು ಇನ್ನೆಲ್ಲಿ ನೋಡಲಿಂಗ ಮುತ್ತೂರ ನರದೇರು 20 ರಾಜ್ಯಕ್ಕೂ ಒಪ್ಪು ಕಾಣೋ ನಾಲ್ಕು ಮೂಲೆಗೆ ನಾಲ್ಕು ಮುತ್ತಿನ ಚಂದ ಮೋದಿನ ಜಡೆ ಚಂದ ಅವ್ವ ಕನ್ನಡವ್ವ ನೀನ ಹಡೆದವ್ವ ಅವ್ವ ಕನ್ನಡವ್ವ ನೀನ ಹಡೆದವ್ವ ಅವ್ವ ನಿನ್ನ ಮೊಗ ಚಂದ ಮೋದಿನ ಜಡೆ ಚಂದ. ಏನಾಗಿತ್ತು? ಬರೀ ಪ್ರಾಣ ಹೋಗಿರ್ಬೇಕು. ಬೇಗಿನ ಗಂಟು ಎದ್ದಿತ್ತು. ಎದ್ದಿದ್ದರೂ ಅದು ಕುರು ಆಗಲಿ ಅಥವಾ ಹದಗಡಲೆ ಆಗಲಿ ಆಗಿರ್ಬೇಕು ಅಷ್ಟೇ. ನನಗೆ ಜಾತ್ರೆಯ ಚಿಂತೆ, ಈ ಜನಕ್ಕೆ ಸಾಯುವ ಅವಸರ. ಅಪ್ಪ, ಜಾತ್ರೆ ಆಗೋವರೆಗೂ ತಡೆಯೋಕ್ಕಾಗಲ್ವೇ? ನೀನು ಪ್ರಾಣ ಹಾರಿ ಹೋಗ್ತಿದ್ದೆ. ಈ ಅರಮನೆಯಲ್ಲಿ ನನ್ನ ಅಪ್ಪಣೆ ಇಲ್ಲದೆ ಪ್ಲೇಗೂ ಬರ್ಕೂಡುದು, ಯಾರು ಬರ್ಕೂಡುದು. ಒಬ್ಬ ಕನ್ನಡವ್ವನ ಸಂಪಿಗೆ ಮುಡಿದಾಗೆ ಅವ್ವ ಕನ್ನಡವ್ವನ ಸಂಪಿಗೆ ಮುಡಿದಾಗೆ ಪೇಟೆಗೊಂಡಾನೆ ಎಳೆನಾಡ ಪೇಟೆಗೊಂಡಾನೆ ಎಳೆನಾಡ ಕನ್ನಡವ್ವನ ಕಾಲಡೆ ಅಡಿಗೆ ಮುಗಿದಾನೆ ಕಾಲಡೆ ಅಡಿಗೆ ಮುಗಿದಾನೆ ಅವ್ವ ನಿನ್ನ ಮೊಗ ಚಂದ ಮೋದಿನ ಜಡೆ ಚಂದ ಅವ್ವ ಕನ್ನಡವ್ವ ನಡುವೆ ನಡುವಾಗ ನಕ್ಷತ್ರ ನಡುವೆ ನಡುವಾಗ ನಮ್ಮೂರ ಕೈಯಾರು ಕೈಯಾರ ಹೂ ತಂದು ಕಟ್ಟಿದ ಬೇರಾಯರಾಗ ನಂಗೆಯ ಚಂದಪ್ಪ ಮಂಗೆಯ ದಳದಂಗೆ ನಕ್ಷತ್ರ ನಡುವೆ ನಡೆದಾಗ ಮೈ ಕೈ ನೋತಾ ಇದೆ, ಜ್ವರ ಬಂದಿದೆ, ಪ್ರಭು ಗಂಟು ಎದ್ದಂತಿದೆ. ನನಗೆ ಏನಾಗಿದೆ? ಪ್ಲೇಗ್ ಆಗಿದೆ. ಅಯ್ಯೋ! ಪ್ರಭು ಪ್ರಭು ಕೊಡಬಹುದು. ಈ ನೃತ್ಯ ರೂಪಾಂತಕದಲ್ಲಿ ಶ್ರೀಮತಿ ಗೀತಾ ವಿಶ್ವನಾಥ್ ಒಂದು ಸಣ್ಣ ಹುಡುಗಿ ಕೊಡಗುವುದನ ಕಥೆಯನ್ನು ಆರಿಸಿಕೊಂಡಿದ್ದಾರೆ. ತಂದೆ ತಾಯಿ ಊರಿಗೆ ಹೋದಾಗ ದೇವಾಲಯದ ಶಿವನಿಗೆ ಹಾಲು ನೈವೇದ್ಯ ಮಾಡುವ ಕೆಲಸ ಈ ಕೂಸಿನದಾಗಿರುತ್ತದೆ. ನಿಜವಾಗಿಯೂ ಶಿವನು ಹಾಲು ಕುಡಿಯುವನೆಂದು ನಂಬಿ ಸಾಮ ದಾನ ಭೇದ ದಂಡ ಎಲ್ಲವನ್ನೂ ಉಪಯೋಗಿಸಿ ಶಿವನನ್ನು ಹಾಲು ಸ್ವೀಕರಿಸಲು ಆಗ್ರಹಿಸುತ್ತಾಳೆ. ಕಡೆಗೆ ಅವನಿಗೆ ಇಷ್ಟವಾಗಲಿದ್ದರೂ ಶಿವನಿಗೆ ಅರ್ಪಿಸುವ ಮಾತನ್ನೂ ಕೊಡುತ್ತಾಳೆ. ಹೀಗೆಂದಾಗ ಶಿವ ಸೋತು ಬಂದು ಹಾಲನ್ನು ಸ್ವೀಕರಿಸುತ್ತಾನೆ. ಊರಿನಿಂದ ತಂದೆ ಹಿಂತಿರುಗಿ ಬಂದಾಗ ಇವಳು ಹೇಳಿದ್ದನ್ನು ಅವನು ನಂಬುವುದಿಲ್ಲ. ಅವನು ಕೋಪಗೊಳ್ಳುತ್ತ. ಆಗ ಆ ಕೂಸು ಶಿವನಲ್ಲಿ ಶರಣು ಬೇಡಿ ಶಿವನಲ್ಲೇ ಐಕ್ಯವಾಗುತ್ತಾಳೆ. ಕೋಡೂರು ಕೊಡಗೂಸು. ಓಲೆ ಚೌಕುಳಿ ಕಡಗ ಮೂಗುತಿ ಕಾಲ ಕಡಗವು ಬಣ್ಣ ಸರವು ತೋಳ ಬಂದಿಯ ನಿಟ್ಟೆ ಚಲುವಿನ ಬಾಲ ಗುರುವೆಗಳ ಬಾಲ್ಯದ ಉಡುಗಾಡುವಂಥ ಕೀಲು ಹೊಂಡೆಗಳ ಅದರ ಉಡು ಓಯ್ ಮಕ್ಕಳನ್ನೆಲ್ಲರೂ ಕೊಂಡಾಡಿರೋ ಶರಣಿಕ್ಕಿ ಸೋಮೇಶನ ಕೊಂಡಾಡಿರೋ ಶ್ರೀಕಂಠ ಶ್ರೀರಂಗನ
ಚಿಕ್ಕಣ್ಣ ಶ್ರೀರಣ್ಣ ಲಿಂಗಣ್ಣ ಲಕ್ಕಣ್ಣ ಕಾಮಣ್ಣ ಕಾಲಣ್ಣ ಕೊಂಡಾಡಿರೋ ಲಕ್ಕಣ್ಣನೆಲ್ಲರೂ ಕೊಂಡಾಡಿರೋ ಸರಣಿಗೆ ಸೋಮೇಶನ ಕೊಂಡಾಡಿರೋ ಚಿಕ್ಕಣ್ಣ ಶ್ರೀರಣ್ಣ ಲಿಂಗಣ್ಣ ಲಕ್ಕಣ್ಣ ಕಾಮಣ್ಣ ಕಾಲಣ್ಣ ಕೊಂಡಾಡಿರೋ ಕಾಮಣ್ಣ ಕಾಲಣ್ಣ ಕೊಂಡಾಡಿರೋ ಕಾಮಣ್ಣ ಕಾಲಣ್ಣ ಕೊಂಡಾಡಿರೋ ಎನ್ನ ಹರಣ ನಿನಗೆ ಶರಣ. ಈ ಹಾಡಿಗೆ ಸಂಗೀತ ಕೊಟ್ಟವರು ನಮ್ಮ ತಿರುಪತಿನ ಸುಶೀಲಕ್ಕ, ಅಂದರೆ ಶ್ರೀಮತಿ ಸುಶೀಲ ಆಚಾರ್ಯ. ಈಗ ನಿಮ್ಮ ಮುಂದೆ ನನ್ನ ಹರಣ ನಿನಗೆ ಶರಣ. ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ ನಿನ್ನ ಮನನದಿಂದ ತನನ ಎನ್ನುತ್ತಿದೆ ತನು ಪಾವನ ನಿನ್ನ ಮನನದಿಂದ ತನನ ಎನ್ನುತ್ತಿದೆ ತನು ಪಾವನ ಎನ್ನುತ್ತಿದೆ ತನು ಪಾವನ ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ ನಿನ್ನ ಮನನದಿಂದ ತನನ ಎನ್ನುತ್ತಿ ಬಂದವರು ಕುಮಾರಿ ಪರ್ಣಿಶ್ರೀ, ಕುಮಾರಿ ಅಕ್ಷರ, ಕುಮಾರಿ ಕೃತಿಕಾ, ಗುರುದತ್ ರಾವ್, ರವಿ, ಸುಧಾ, ಪ್ರತಿಮಾ, ಅಮೃತ್ ದೇಸಾಯಿ, ಪುಷ್ಪ, ಚಾರ್ವರಿ, ಸುಧೀಂದ್ರ, ಜನಾರ್ದನ ಮತ್ತು ಈ ತಂಡದ ಲೀಡರ್ ರಮಾ ವೆಂಕಟೇಶ್. ಇದರಲ್ಲಿ ಕೆಲವರು ಮುಂಬೈನವರು ಇದ್ದಾರೆ. ರಾಜೇಶ್ವರಿ, ಗೌರಿ ಹಾಗೂ ಪೂರ್ಣಿಮಾ.